ತಮ್ಮನಿಗೆ ನಾನು ಮೊದಲನೇ ಬಾರಿ ರಾಖಿ ಕಟ್ತಾ ಇದ್ದೀನಿ. ಇಂದು ನೀನೇ ಭಾಗ್ಯವಂತ. ಇದು ನನ್ನ ಬಾಯ್ ಫ್ರೆಂಡ್ ಗೊತ್ತಾ, ನೋಡ್ತೀಯಲ್ಲ ತಿಂದ ಹಾಕೋಣ ಅನ್ಸುತ್ತೆ. ಆಯ್ತಾ ಕಾರ್ ತಗೋಬೇಕು, ಬಟ್ ಏನೋ ಆಗ್ತಾ ಇಲ್ಲ. ಎಲ್ಲ ಮನುಷ್ಯಗೂ ಅಷ್ಟೇ ತೃಪ್ತಿ ಅನ್ನೋದಿರಲ್ಲ. ಕೊನೆ ತನಕ ಹೀಗೆ ಕಾಪಾಡು ಶಿವು. ಫಸ್ಟ್ ಟೈಮ್ ನನ್ನ ತಮ್ಮ ನನಗೆ ಒಂದು ಚಾಕ್ಲೇಟ್ ಗಿಫ್ಟ್ ಕೊಟ್ಟಿದ್ದಾನೆ. ನಿನ್ನ ರಕ್ಷಣೆ ಸದಾ ನನ್ನಲ್ಲಿದೆ ಅಕ್ಕ. ಗಿಫ್ಟ್ಗಳು ಕೊಡ್ಸು ಆಯ್ತಾ? ಸರಿ. ಚೆನ್ನಾಗಿ ಓದಿಲ್ಲ ಅಂದ್ರೆ ಇದೆ ಮಾರಿ ಹಬ್ಬ. ಒಳ್ಳೆ ಗಣೇಶ. ಏನು ಭಯ, ಏನು ಭಕ್ತಿ, ನಿಮ್ಮ ತನನ ಬೇರೆ ಬಿಟ್ಟಿಲ್ಲ ಇವತ್ತು. ಎಲ್ರಿಗೂ ಶುಭೋದಯ. ಇವಾಗ ಪೂಜೆ ಮಾಡಿ ಅಂದರೆ ಶುಕ್ರವಾರದ ದಿನ ಕಳಿಸ್ಬಾರ್ದು ಅಂತ. ಇವತ್ತು ಶನಿವಾರ ಅಲ್ವಾ, ಹುಣ್ಣಿಮೆ ಆಗಿರೋದ್ರಿಂದ ಸೊ ದೇವ್ರನ್ನ ತೆಗಿತಾ ಇಲ್ಲ. ಇನ್ನು ಒಂದಿನ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀವಿ. ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಮನೆಯೆಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಮೊಸರನ್ನ ಮಾಡಿದೆ. ಮನೇಲಿ ಅಮ್ಮ ಇರಲಿಲ್ಲ, ಸೊ ಅಮ್ಮ ಮೊಸರನ್ನ ಈಸಿ ಮಾಡು ಅಂತ ಹೇಳಿ ಮಡಿಯಾಗಿ ಮೊಸರನ್ನ ನೈವೇದ್ಯಕ್ಕೆ ಇಟ್ಟು ಇವಾಗ ಪೂಜೆ ಮುಗೀತು. ಇವಾಗ ತಿಂಡಿ ತಿನ್ನೋದು ಅಷ್ಟೆ. ಅಪ್ಡೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ ರಕ್ಷಾ ಬಂಧನ್. ನಾನು ಇಲ್ಲಿವರೆಗೆ ಅಂದರೆ ಇಷ್ಟು ವರ್ಷ ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಗೊತ್ತಿಲ್ಲ ಮುಂದೆ ನಾವಿರ್ತೀವೋ ಇಲ್ವೋ, ಸೊ ಆ ಥರ ಎಲ್ಲ ಬರ್ತಾ ಇದೆ ನನಗೆ ಥಾಟ್ಸ್. ಅದಕ್ಕೋಸ್ಕರ ಇದ್ದಷ್ಟು ಎಲ್ಲ ಜೊತೆನೂ ಇರೋಣ, ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಈ ಸರಿ ಎಲ್ಲದೂ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನನ್ನ ತಮ್ಮಂಗೆ ಇಷ್ಟು ವರ್ಷ ನಾನು ರಾಖಿ ಕಟ್ಟಿಲ್ಲ, ನಿಜವಾಗ್ಲೂ ಹೇಳ್ತೀನಿ, ರಾಖಿ ಕಟ್ಟಿಲ್ಲ. ಇವಾಗ ಆಚೆ ಹೊರಡ್ತಾ ಇದ್ದೀವಿ, ಸಂಜೆ ಆಗಿದೆ, ರಾಖಿ ತೊಗೊಬರೋಣ ಅಂತ. ಅವನಿಗೆ ಗೊತ್ತಿಲ್ಲ ಈ ಸರಿ ರಾಖಿ ಕಟ್ತೀನೋ ಇಲ್ವೋ, ನಮ್ಮ ಅಕ್ಕ ಹಂಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದಾನೆ. ಅವ್ನ ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ. ಅವನಿಗೇನು ಹೇಳಿಲ್ಲ. ಆ್ಯಂಡ್ ಯಾ, ನನ್ನ ಚಂಪುನ ಮಾತಾಡ್ಸೋಣ. ಆಯ್ ಮಾಡಪ್ಪ. ಇದು ನನ್ನ ಬಾಯ್ ಫ್ರೆಂಡ್ ಗೊತ್ತಾ, ಇಲ್ಲ ಅಂದರೆ ನಾನು ಇವತ್ತು ರಾಖಿ ಕಟ್ತಿದ್ದೆ. ನಾವಿಬ್ಬರು ವ್ಯಾಲೆಂಟೈನ್ಸ್ ಡೇ ದಿನ ಸೆಲೆಬ್ರೇಟ್ ಮಾಡ್ಕೊತೀವಿ ಗೈಸ್, ಅಲ್ವೇನೋ? ಎಷ್ಟು ಪಾಪದರ ನೋಡ್ತಾನೆ ನೋಡು. ನನಗೆ ತಿನ್ನೋಕೋಣ ಅನಿಸುತ್ತೆ. ಆಯ್ತಾ, ನೋಡ್ತೀಯಲ್ಲ ತಿಂದು ಹಾಕೋಣ ಅನಿಸುತ್ತೆ. ಆಯಿತಾ ಮಂಕೋ, ಸಾರಿ. ನೋಡಿ, ಆ್ಯಕ್ಚುಲಿ ಅಲ್ಲೆಲ್ಲ ಪ್ಲ್ಯಾಂಟ್ಸ್ ಇಟ್ಟಿದ್ವಿ ಆಯಿತಾ. ಅವನಿಂದ ಇಲ್ಲೇನೂ ಇಡೋಕ್ಕಾಗ್ತಾ ಇಲ್ಲ. ನಾವು ಅಲ್ಲಿ ಕಟ್ಟಾಕ್ತಿದ್ವಿ, ಅಲ್ಲಿ ಮಳೆ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿ ಕಟ್ಟಾಕಿದ್ದೀವಿ. ಆ್ಯಂಡ್ ಯಾವಾಗಲೂ ಕಟ್ಟಾಕಲ್ಲ, ಬಿಡ್ತೀವಿ. ಬಟ್ ಮನೆ ಒಳಗಡೆ ಸ್ವಲ್ಪ ರೇರು. ಸ್ನಾನ ಮಾಡಿದಾಗ ಕ್ಲೀನ್ ಇರ್ತಾನಲ್ಲ ಆವಾಗ. ಆ್ಯಕ್ಚುಲಿ ನಾಳೆ ಅಥವಾ ನಾಡ್ದು ಸ್ನಾನ ಮಾಡಿಸ್ಬೇಕು ಅವನಿಗೆ. ಆ್ಯಂಡ್ ನನ್ನ ಜೊತೆ ಯಾರಿದ್ದಾರೆ ಅಂದರೆ, ಹಾಯ್ ಮಾಡು. ದರ್ಶನ, ನಿಮ್ಮ ದರ್ಶನ ಆಗಲಿ ನಮ್ಮ ಪೇಜ್ಗೆ, ಅವರೆಲ್ಲ ನನ್ನ ವ್ಲಾಗಿಗೆ. ಅಲ್ಲ, ಅವರೆಲ್ಲ ನೋಡ್ಬಿಟ್ಟು ಓ ವಾವ್ ನೀವೇನಿಲ್ಲಿ, ವಾಟ್ ಅ ಸಡನ್ ಸರ್ಪ್ರೈಸ್. ಪಾಪ ಚೇತನ ನೋಡೇ ಇಲ್ಲ ಅಂತ ಅಂದ್ಕೊತಾರಲ್ಲ. ಇಡೀ ವ್ಲಾಗಲ್ಲಿ ಅವಳೇ ಇರ್ತಾಳೆ, ಎಲ್ಲ ವೀಡಿಯೋದಲ್ಲೂ ಅವಳೇ ಇರ್ತಾಳೆ ಅಂತ. ಇಲ್ಲಿ ಲಿಂಕ್ ಹಾಕಿರ್ತೀನಿ. ಫುಲ್ ಟ್ರೆಡಿಷ್ನಲ್ ಆಗಿ ಹೊರಟಿದ್ದೀನಿ ಗೈಸ್. ಯಾಕೋ ಗೊತ್ತಿಲ್ಲ, ಚೂಡಿ ಹಾಕೋಬೇಕು ಅಂತ ಅನಿಸ್ತು. ಆ್ಯಂಡ್ ಈ ಲಿಂಕ್ ಹಾಕಿರ್ತೀನಿ. ಇದು ಅಮೆಝಾನ್ ತೊಗೊಂಡಿರೋದು. ಆ್ಯಂಡ್ ಕಲೆಕ್ಷನ್ ವೀಡಿಯೋ ಮಾಡಬೇಕಾಗಿತ್ತು, ಮಾಡಿಲ್ಲ. ಗೌರಿ ಗಣೇಶ ಹಬ್ಬ ಬರ್ತಾಯಿದೆ, ಸೊ ಕಲೆಕ್ಷನ್ ಮಾಡ್ತೀನಿ, ಚೆನ್ನಾಗಿರೋ ಕಲೆಕ್ಷನ್ ಮಾಡ್ತೀನಿ. ನೀನು ಹೇಳ್ಕೊಟ್ಟಂಗೆ ರಿವರ್ಸ್ ಗೇರ್ ತೆಗೆದ್ನಾ? ಪರ್ಫೆಕ್ಟಾ? ಇನ್ನೊಂದು ಚೂರು ಬೇಕು ಅನಿಸ್ತಿದ್ಯಾ? ಬೇಡ 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 ಬೇಡವಾ? ಬೇಡ, ಅವಾಗಲೇ ಚೆನ್ನಾಗಿತ್ತು. ಬೇಡ ಇನ್ನು EMI ಪೂರ್ತಿಗೆ ಆಗಿಲ್ಲ. ಹೌದಾ? ಇನ್ಶೂರೆನ್ಸ್ ಮಾಡಿಸಿದೆ ತಾನೆ? ಮಾಡಿಸಿ ಬರುತ್ತೆ ಬಿಡು. ಇವತ್ತು ಎಷ್ಟನೇ ತಾರೀಕು? ಇವತ್ತು 9ನೇ ತಾರೀಕು ಕಣೆ. 1 ವರ್ಷ ಆಯ್ತು ಕಣೆ. ನನ್ನ ಕಾರ್ದು ಮರ್ತೇ ಬಿಟ್ಟು ಬ್ಯಾಟರಿ ಗೊತ್ತಿರಲಿಲ್ಲ. ನೈಸ್. ಹ್ಯಾಪಿ ಬರ್ತ್ಡೇ ಡಾರ್ಲಿಂಗ್. 1 ವರ್ಷ ಆಯಿತು ಚೇತು ಈ ಕಾರ್ ತಗೊಂಡು. ಎಷ್ಟು ಖುಷಿ ಆಗ್ತೀಯ ಚೇತು, ಹೇಳ್ಬೋದಾ? ನಂಗೆ ಗೊತ್ತಿಲ್ಲ, ನಂಗೆ ನಿಜ ಗೊತ್ತಿಲ್ಲ. ಸಡನ್ನಾಗಿ ಓಕೆ ಫೋನಲ್ಲಿ ನೋಡ್ತಾ ಇದ್ದೀನಿ, ಇವತ್ತು 9ನೇ ತಾರೀಕು. 1 ವರ್ಷ ಆಯಿತು ಗೈಸ್, 1 ವರ್ಷ.
1 ವರ್ಷ ಆದ್ರೂ EMI ಕಟ್ಟಿಲ್ವಲೇ? 1 ವರ್ಷಕ್ಕೆ ಯಾರು EMI ಮುಗಿಸಲ್ಲ ಆಯಿತಾ. ಸುಮ್ಮನಿರೋ, ಏನೋ ಬಡವ್ರ ಮಕ್ಕಳು ನಿಧಾನಕ್ಕೆ ಮುಗಿಸ್ತೀವಿ. ಅಯ್ಯೋ ಅದಕ್ಕೆ ಬಡವ್ರ ಮಕ್ಕಳು ಮಹೇಂದ್ರ ಕಾರ್ ತಗೊಂಡಿರೋದು. ಹಾಂ, ಶ್ರೀಮಂತರ ಮಕ್ಕಳು ಟಾಟಾದವ್ರು ತೊಗೊಂಡಿದ್ದೀರಲ್ಲ. ನಾನಿಲ್ಲ ಈ ಆಟಕ್ಕೆ, ಯಾಕಂದರೆ ನಾನು ಕಾರ್ ತಗೊಂಡಿಲ್ಲ ಗೈಸ್. ನಾನು ಕಾರ್ ತಗೋಬೇಕು, ಬಟ್ ಏನೋ ಆಗ್ತಾ ಇಲ್ಲ. ಒಂದು ಕಾರ್ ಇರಬೇಕು. ನಾವು ನಮಗೆ ಯಾರೂ ಇಲ್ಲದಿದ್ದಾಗ ಕಾರ್ ಇರುತ್ತೆ ಅನ್ನೋ ಒಂದು ಖುಷಿ ಇರುತ್ತೆ. ಈ ಥರ ಡವ್ಗಳಿಗೆ ಡವ್ ಏನಲ್ಲ, ಅದು ಸತ್ಯ. ಓಕೆ, ಯಾವಾಗಲಾದ್ರು ಸುಮ್ಮನೆ ಹಂಗೆ ಬೇಜಾರಾದಾಗ, ಏನಾದ್ರು ಲೋನ್ಲಿ ಫೀಲ್ ಆದಾಗ ನಾನು ನಿಜವಾಗ್ಲೂ ಕಾರ್ ಎತ್ಕೊಂಡೇ ಹೋಗೋದು. ಸೊ ಅದಕ್ಕೆ ಹೇಳೋದು. ಕಾರ್ ಇದೆ, ಕಾರ್ ಇಲ್ಲ ಅಂದವ್ರಿಗೆ ಏನು ಮಾಡ್ತೀಯಪ್ಪ? ನಾನು ಬೈಕ್ ಇದ್ದಾಗ ಬೈಕ್ ಎತ್ಕೊಂಡು ಹೋಗ್ತಿದ್ದೆ. ಬೈಕು ಇಲ್ಲ, ನಡ್ಕೊಂಡು ಹೋಗ್ತಿದ್ದೆ. ಓಕೆ, ಒಬ್ಬೊಬ್ರಿಗೆ ಕಾಲಿರಲ್ಲ, ಅವಾಗ ಕೈಯಲ್ಲಿ ನಡ್ಕೊಂಡು ಹೋಗ್ತಾರೋರು. ಒಬ್ಬೊಬ್ರು ಕೈಯೂ ಇರಲ್ಲ. ನಿಂಗೆ ಇನ್ನೊಂದು ವಿಚಾರ ಗೊತ್ತಾ? ಎಲ್ಲ ಕೇಳಿ ನಾನು ಪಾಯಿಂಟಿಗೆ ಬರ್ತೀನಿ ಕೇಳು. ಎಲ್ಲ ಇರುತ್ತಲ್ಲ, ಅವ್ರಿಗೆ ನೆಮ್ಮದಿ ನಿಜವಾಗ್ಲೂ ಇರುತ್ತೆ. ಅದೌದು. ಎಲ್ಲ ನಾವು ಎಲ್ಲ ಈ ಥರ ಎಲ್ಲ ಇದೀವಲ್ಲ, ಎಲ್ಲ ಗಟ್ಟಿಮುಟ್ಟಾಗಿ, ಹಾಗಾಗಿ ನಮಗೆ ಈ ಥರ ಆಗತ್ತೆ. ಎಲ್ಲ ಮನುಷ್ಯಗೂ ಅಷ್ಟೇ ತೃಪ್ತಿ ಅನ್ನೋದು ಇರಲ್ಲ. ತೃಪ್ತಿ ಅನ್ನೋದು ಯಾವಾಗ ಗೊತ್ತಾಗುತ್ತೆ? ವಯಸ್ಸಾದಾಗ. ಎಸ್, ಅವಾಗ ಮಾತ್ರ. ಇವಾಗ ನಮಗೆ ಬೇಜಾನ್ ಟೈಮ್ ಇದೆ, ಕೆಲಸ ಮಾಡಬೇಕು, ಆ್ಯಂಡ್ ಏನೋ ಇದೆ ಬಿಡಿ. ಇವಾಗ ಏನು ಆ ಮಾತು ಇಷ್ಟು ದಿನ ನಗ ಆಡ್ಕೊಂಡು ಚೆನ್ನಾಗಿರ್ಬೇಕು ಅಷ್ಟೇ. ಹೇಳ್ದೆ ಸುಲಭ ಅಲ್ಲ, ಬಟ್ ಟ್ರೈ ಮಾಡೋಣ. ಏನು ಕಲ್ತಿದ್ದಾಳೆ ಡೈಲಾಗ್ ಹೊಡಿಯೋದು ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು ಗೈಸ್. ಚೆನ್ನಾಗಿದೆ, ಬಟ್ ಹುಡುಗಿರ್ ಥರ ಆಯ್ತಲ್ಲ ಅದು. ಇದೊಂದು ಕೊಡಿ, ಇದೊಂದು ತಗೊಂಡ್ಲಾ? ಇದೊಂದು ಕೊಡಿ. ನನಗೆ ಚೇತನಂಗೆ ನನ್ನ ತಂಗಿಗೆ 3 ತಗೊಂಡೆ ವೆರೈಟಿ. ಇವಾಗ ಸ್ವೀಟ್ಸ್ ತಗೊಂಡು ಹೋಗೋಣ, ಸಿಹಿ ತಿನ್ನಿಸಿ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಆರತಿ ಎತ್ತಿ ಸ್ವೀಟ್ ತರಕ್ಕೆ ಹೋಗಿದ್ದಾಳೆ ಚೇತು. ಇಲ್ಲಿ ನಿಲ್ಸಂಗಿಲ್ಲ, ಟ್ರಾಫಿಕ್ ಬೇರೆ ಆಗುತ್ತೆ. ಅದಕ್ಕೆ ಅವಳೇ ಹೋಗಿ ತೊಗೊಂಬರ್ತಾ ಇದ್ದಾಳೆ. ಯಾವ ಸ್ವೀಟ್ ತರ್ತಾಳೆ ಅಂತ ನೋಡ್ತೀನಿ. ನಾನೇನು ಹೇಳಿಲ್ಲ, ಮೋಸ್ಟ್ಲಿ ಮಿಕ್ಸ್ ತರ್ಬೋದು ಅಥವಾ ಬರ್ಫಿ, ಕಾಜು ಬರ್ಫಿ ತರ್ಬೋದು. ನಂಗನ್ಸಿರೋ ಪ್ರಕಾರ ಮಿಕ್ಸ್ ತರಿಸ್ತಾಳೆ, ನೋಡೋಣ ಅಂದ್ಲು. ಏನು ತಂದಿದ್ಯಾ? ನಾನು ಆ್ಯಕ್ಚುಲಿ ಇವ್ರಿಗೆ ಹೇಳಿದ್ದೆ. ಏನಂತ? ತೋರಿಸು, ಹೇಳ್ತೀನಿ. ನನಗೆ ಗೊತ್ತಿತ್ತು, ಹೇಳಿರ್ಲಿಲ್ವ ಗೈಸ್ ಅವಳು ಮಿಕ್ಸೇ ತರ್ತಾಳೆ ಅಂತ? ನನಗೆ ಗೊತ್ತಿತ್ತು, ಐ ನ್ಯೂ. ನೈಸ್. ಅದರಲ್ಲಿ ಭೂಮಿಕಂಗೆ ಇದು ಮತ್ತು ಇದು ಫೇವ್ರೇಟು. ನನಗೆ ದಿಸ್ ಒನ್ ಇಸ್ ಮೈ ಫೇವ್ರೇಟ್. ಏನು ಕಾಜು ಬರ್ಫಿ ಎಲ್ರಿಗೂ ಇಷ್ಟ. ಲಡ್ಡು ವೆರೈಟಿ. ಸ್ವೀಟ್ ಅಂಗಡಿಗೆ ಹೋದ್ಮೇಲೆ ಯಾವುದಾದ್ರೂ ಒಂದು ಸ್ವೀಟ್ ತೊಗೊಂಬರೋದು ತುಂಬ ಕಷ್ಟ ಭೂಮಿಕಾ. ಚಲೋ, ಇದೇನು ಗೊತ್ತಾ? ಅಂದಿದ್ದೆ, ಹೇಳಿರ್ಲಿಲ್ಲ ನಿಮಗೆ, ಎಲ್ಲ ಮಿಕ್ಸೇ ತರ್ತಾಳೆ ಅಂತ. ಏನು ಗೊತ್ತಾ? ಏನು? ಚಾಟ್ ಪುರಿ. ತಿನ್ಕೊಂಡು ಬಾ, ನಾನು ಕಾರ್ ಓಡಿಸ್ತೀನಿ. ಟೈಮ್ ಆಯಿತು. ನೀನು ತಿನ್ನಲ್ಲ ಅಂತ ನನಗೊಂದು ಶಿವಗೊಂದು ಪಾರ್ಸಲ್ ಮಾಡಿಸ್ಕೊಂಬಂದಿದ್ದೀನಿ. ಥ್ಯಾಂಕ್ಸ್. ಇವಾಗ ನನ್ನ ತಮ್ಮನಿಗೆ ನಾನು ಮೊದಲನೇ ಬಾರಿ ರಾಖಿ ಕಟ್ತಾ ಇದ್ದೀನಿ. ಶಿವ, ನಿನಗೆ ಎಷ್ಟು ಖುಷಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ? ತುಂಬ ಖುಷಿ ಆಗ್ತದೆ. ಇರ್ಲಿ, ಮನದಾಳದ ಒಂದು ಹಾಡು ಹೇಳು. ಇಂದು ನೀನೇ ಭಾಗ್ಯವಂತ. ಶಿವ, ಎಷ್ಟನೇ ಸರಿ ರಾಖಿ ಕಟ್ತಿರೋದು? ಗೊತ್ತಿಲ್ಲ, ಕಟ್ಟೇ ಇಲ್ಲ, ಅದಕ್ಕೋಸ್ಕರ. ಸೊ ಮೊದಲಿಗೆ ನಾನು ಆರತಿ ಮಾಡ್ತಿದ್ದೀನಿ. ನನ್ನ ಆರತಿ ಮಾಡಬಾರ್ದು ಕಣೆ, ಫಸ್ಟ್ ತಿಲಕ ಇಡಬೇಕು. ಹೌದಾ? ಸಾರಿ, ಗೊತ್ತಿಲ್ಲ ಕಣೆ ಚೇತನ. ಇದೆಯಲ್ಲ, ತುಂಬ ಗ್ರೇಟ್. ಹೂವಿನ ಹಾರ ತರಬೇಕು. ಹೂವಿನ ಹಾರ ಎಲ್ಲ ಬೇಕಪ್ಪ. ಫಸ್ಟ್ ಕುರಿಗೆ ಕುಂಕುಮ ಇಟ್ಟು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿ ತಗೊಳ್ಳೆ. ಸ್ಟಾಪ್, ಪಾಸ್ ಆಗಿದೆ, ಬೇಗ
ಎಷ್ಟು ಕಾಣಿಸ್ತಿದ್ಯಾ ಗೊತ್ತಾ ಶಿವು ಫುಲ್ ರಾಯಲ್. ನನ್ನ ಕೊನೆ ತನಕ ಹೀಗೆ ಕಾಪಾಡು ಶಿವು. ಕತಮ್ಮನ ಈ ಬಂದ ಜನುಮ ಜನುಮದ ಅನುಬಂಧ. ಯಾರಪ್ಪ ಆಲ್ರೆಡಿ ಕಟ್ಬಿಟ್ಟಿದ್ದಾರೆ, ಆಂಜನೇಯ ಅಂತೆ. ಯಾರು ಕಟ್ಟಿರೋದು ಆಲ್ರೆಡಿ? ಸಿಸ್ಟರ್ಸ್ ಫ್ರಮ್ ಅನದರ್ ಮದರ್. ಗಿಫ್ಟ್ ಎಲ್ಲಿ? ಕಳಿಸಿ ನೋಡು, ಫೋನಲ್ಲಿ ಸ್ಕ್ಯಾನರು ನೋಡೆ. ತಗೋ ಓಲಿ. ಓ ಗಾಡ್, ಫಾರ್ ದ ಫಸ್ಟ್ ಟೈಮ್ ನನ್ನ ತಮ್ಮ ನನಗೆ ಒಂದು ಚಾಕ್ಲೇಟ್ ಗಿಫ್ಟ್ ಕೊಟ್ಟಿದ್ದಾನೆ. ನೈಸ್, ಡೈರಿ ಮಿಲ್ಕ್. ಅವನೊಳ್ಳೆ ಬಲಿಕ ಬಕ ತರ ಕಂಟಿನ್ಯೂ. ಅದಕ್ಕೆ ಕೇಳಿದ್ ನಾನು ಹೂವಿನಾರ ಇಲ್ವಾ ಅಂತ. ತಾಳಶು ಅವನು ತಿನ್ನಿಸ್ತಾನೆ. ನಾನು ನಂಗೂ ತಿನ್ಸು. ಚೇತಗ್ ರೂಢಿ ಇದೆ ಅಲ್ಲ, ಈ ಸರಿ ಕಟ್ಟಿಲ್ಲ ನಿಮ್ಮ ಅಣ್ಣನಿಗೆ? ಕಟ್ಟಿಲ್ಲ, ಕಟ್ಟಬೇಕು. ಬುಕ್ ಮಾಡಿದ್ದೀನಿ. ಶಿವು ನಿನ್ನ ರಕ್ಷಣೆ ಸದಾ ನನ್ನಲ್ಲಿದೆ ಅಕ್ಕ ಅಂತ ಮನ್ಸಲ್ಲಿ. ಇವಾಗ ದಿಸ್ ಇಸ್ ಫಾರ್ ಯು. ಫಾರ್ ಯು. ಚೆನ್ನಾಗಿದೆ ಕಣೆ. ಶ್ರೀರಕ್ಷೆ, ನನ್ನ ಶ್ರೀರಕ್ಷೆ ಅವನ ಹತ್ರ ಇರುತ್ತೆ ಅಂತ. ಯಾವಾಗಲೂ ನಿನ್ನನ್ನು ಕಾಯ್ತಾ ಇರ್ತೀನಿ ನಾನು ಅಂತ, ಗೊತ್ತಾಯ್ತಾ? ಕಣ್ಣು ತಪ್ಪಿಸಿ ಏನಾದರೂ ಮಾಡು, ಹಂಗೆ ಗೊತ್ತಾಗುತ್ತೆ ನನಗೆ. ತಿನ್ನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎರಡೆರಡು ಗೈಸ್ ಲಕ್ಕಿ ಇವತ್ತು. ಮುಂದೆ ನೀನು ಬೆಳೆದು ಚೆನ್ನಾಗಿ ಒಳ್ಳೆ ಕೆಲ್ಸಕ್ಕೆ ಹೋಗಿ ಇಬ್ಬರಿಗೂ ಒಂದೊಂದು ಕಾರ್ ಗಿಫ್ಟ್ ಮಾಡೋ ಥರ ಆಗಲಿ. ಎಂತ ಚೆನ್ನಾಗಿ ಓದಿ ಒಂದು ಕೆಲಸ ತಗೊಂಡು ನೆಕ್ಸ್ಟು ನನಗೆ ಗಿಫ್ಟ್ಗಳು ಕೊಡಿಸು, ಆಯಿತಾ? ಸರಿ. ಒಳ್ಳೇದಾಗಲಿ. ಇರಲಿ ಕಣು, ನೀನು ಅಂದ್ಕೊಂಡಿರೋದೆಲ್ಲ ಆಗಲಿ ಸಾಕು. ಚೆನ್ನಾಗಿ ಓದಿಲ್ಲ ಅಂದ್ರೆ ಇದೆ ಮಾರಿ ಹಬ್ಬ, ಆಯ್ತಾ? ಸುಮ್ಮನೆ ಅಲ್ಲ ಕಾಲೇಜಿಗೆ ಕಳಿಸ್ತಿರೋದು ನಾವು. ಚೆನ್ನಾಗಿ ದುಡ್ದು ರಕ್ಷಾ ಬಂಧನ ದಿನ ಬೈಬಾರ್ದು. ಒಳ್ಳೇದಾಗಲಿ. ಇವತ್ತಿನ ದಿನ ಕಂಪ್ಲೀಟ್ ಆಯಿತು ಗೈಸ್. ರಕ್ಷಾ ಬಂಧನ ಸಕ್ಸಸ್ಫುಲಿ ಕಂಪ್ಲೀಟೆಡ್. ನಮ್ಮಮ್ಮ ಈ ವಿಡಿಯೋ ನೋಡಿದ್ರೆ ತುಂಬಾನೇ ಆಶ್ಚರ್ಯ ಪಡ್ತಾರೆ ಅನ್ಸುತ್ತೆ. ಇಷ್ಟು ವರ್ಷ ಇಳಿದಿದ್ದು ಇವಳಿಗೆ ಇವತ್ತೇನಾಯ್ತಪ್ಪ ಅಂತ ಗೊತ್ತಿಲ್ಲ ಕಣಮ್ಮ. ಇಲ್ಲ ಆನ್ಸರ್ ಸ್ಪೆಷಲ್ ಶಿವು, ನೀವು ತಿಂದಿರಲ್ಲ. ಏನಿದು? ನಿಪ್ಪಟ್ಟಲ್ಲ, ಚಾಟ್ ಪುರಿ ಅಂತ. ಇದು ಸ್ಪೆಷಲ್. ಇದು ಎಲ್ಲೂ ಚಿಕ್ಕಮಂಗ್ಳೂರು ಸಿಗಲ್ಲ, ಒಂದೇ ಕಡೆ ಸಿಗೋದು. ಸರಿ, ತಿನ್ರ. ತುಂಬ ಚೆನ್ನಾಗಿದೆ. ನಾನು ಸ್ವೀಟ್ ತಿಂತೀನಿ. ಚೆನ್ನಾಗಿದೆಯಾ? ಇಷ್ಟ ಆಗುತ್ತೆ. ಒಂದು ಬೈಟ್ ತಿನ್ಸು. ಚೆನ್ನಾಗಿದೆ.